ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ನಾನು ಕೇಕ್ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೇಕ್ ಮಾಡುವಾಗ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರುತ್ತೆ ಅಲ್ವಾ, ಅದನ್ನು ಕೂಡ ನಾನು ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾದ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗಾದರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇವತ್ತಿನ ರೆಸಿಪಿನ ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಎಲ್ಲಕ್ಕಿಂತ ಮೊದಲು ನೋಡಿ, ನಾವು ಡೀಪ್ ಫ್ರಿಜ್ನಿಂದ ಕ್ರೀಮ್ ಬಾಟಲ್ನ ಎಲ್ಲಕ್ಕಿಂತ ಮೊದಲು ಕೇಕ್ ಸ್ಟಾರ್ಟ್ ಮಾಡೋ ಮುಂಚೆನೇ ಇದನ್ನು ಹೊರಗಡೆ ತೆಗೆದಿಡಬೇಕಾಗುತ್ತೆ. ಏಕೆಂದರೆ ಅದನ್ನು ಕ್ರೀಮ್ ಮೆಲ್ಟ್ ಆಗಲಿಕ್ಕೆ ಮಿನಿಮಮ್ ಆದರೂ 1 ಅವರ್ಸ್ ಆದರೂ ಬೇಕಾಗುತ್ತೆ. ಅದ್ರಗೋಸ್ಕರ ಅದನ್ನು ಹೊರಗಡೆ ತೆಗೆದಿಡಬೇಕು. 1 ಅವರ್ ಆದ ನಂತರ ಅದನ್ನು ಕ್ರೀಮ್ ಮಾಡಲಿಕ್ಕೆ ಅದು ರೆಡಿ ಆಗುತ್ತೆ. ಮಿನಿಮಮ್ ಆಗಿ ನೀವು 1 ಅವರ್ ಹೊರಗಡೆ ತೆಗೆದಿಡಿ. ಅದರ ನಂತರ ನೋಡಿ, ಇಲ್ಲಿ ನಾನು ಒಂದು ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ ಸ್ಪಾಂಜ್ನ ರೆಡಿ ಮಾಡಲಿಕ್ಕೆ. ಇಲ್ಲಿ ನಾನು ಯಾವುದೇ ರೀತಿಯಾದ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇಲ್ಲ. ಕಂಪಲ್ಸರಿಯಾಗಿ ನಿಮಗೆ ಕೇಕ್ ಮಾಡಲಿಕ್ಕೆ ಕೇಕ್ ಟಿನ್ನೇ ಬೇಕು ಅನ್ನುವಂಥ ಅವಶ್ಯಕತೆಯೂ ಇರುವುದಿಲ್ಲ. ಇಲ್ಲಿ 7 ಇಂಚಿನ ಪಾತ್ರೆ ಯಾವುದಾದ್ರೂ ಇದ್ರೆ 1 kg ಕೇಕ್ಗೋಸ್ಕರ ಅದನ್ನು ಯೂಸ್ ಮಾಡಿ. ಈ ರೀತಿಯಾಗಿ ಬಟರ್ ಪೇಪರ್ನ ಆಯಿಲ್ನ ಅಪ್ಲೈ ಮಾಡಿ ಬಟರ್ ಪೇಪರ್ನ ಹಾಕಿ ಸೈಡ್ನಿಂದ ಕೂಡ ನೀವು ಬಟರ್ ಪೇಪರ್ ಹಾಕೋದ್ರಿಂದ ಸ್ಪಾಂಜ್ ಹಾರ್ಡಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಸೈಡ್ನಿಂದ ಕೂಡ ನಾವು ಬಟರ್ ಪೇಪರ್ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಮೈದಾ ಹಿಟ್ಟನ್ನು ಕೂಡ ಸೈಡಲ್ಲಿ ಸೆಂಟರಲ್ಲಿ ಕೂಡ ನೀವು ಡಸ್ಟ್ ಮಾಡ್ಬೋದು. ಆಯಿಲ್ನ ಅಪ್ಲೈ ಮಾಡಿದ ನಂತರ ಇದರಿಂದ ಸ್ಪಾಂಜ್ ತುಂಬಾ ಸಾಫ್ಟ್ ಆಗುತ್ತೆ. ನಿಮಗೆ ಕಟ್ ಮಾಡಲಿಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ಅದರ ನಂತರ ನೋಡಿ, ನಾನು ಇಲ್ಲಿ ಸ್ಪಾಂಜ್ ಮಾಡಲಿಕ್ಕೆ ಪ್ರಿಮಿಕ್ಸ್ನ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ 1 kg ಸ್ಪಾಂಜ್ಗೋಸ್ಕರ ನಾನು 1 kg ಕೇಕ್ಗೋಸ್ಕರ ನಾನು 350 ಗ್ರಾಮ್ ಅಷ್ಟು ನಾನು ಇಲ್ಲಿ ಪ್ರಿಮಿಕ್ಸ್ನ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, 350 ಗ್ರಾಮ್ ಅಷ್ಟು ನಾನು ಪ್ರಿಮಿಕ್ಸ್ನ ತೆಗೆದುಕೊಂಡಿದ್ದೇನೆ. ಕೆಲವೊಂದು ಸರ್ತಿ ಕೆಲವೊಬ್ಬರು ಸ್ಪಾಂಜ್ ಸರಿಯಾಗಿ ಉಬ್ಬೋದಿಲ್ಲ, ಸ್ಪಾಂಜಿನೆಸ್ ಆಗೋದಿಲ್ಲ ಅಂತಾರಲ್ವಾ, ಅಂಥ ಸಮಯದಲ್ಲಿ ನಾವು ಕೆಲವೊಂದು ಸರ್ತಿ ನಾವು ತರುವಂಥ ಪ್ರಿಮಿಕ್ಸ್ ಕ್ವಾಲಿಟಿ ಕೂಡ ಸರಿ ಇರಬೇಕು, ಅದನ್ನು ಮಾಡೋ ಮೆಥಡ್ ಕೂಡ ಸರಿಯಾಗಿರಬೇಕು, ಅಂದರೆ ಅದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಅದರ ನಂತರ ನೋಡಿ, ನಾನು ಇಲ್ಲಿ 350 ಗ್ರಾಮ್ ಅಷ್ಟು ಪ್ರಿಮಿಕ್ಸ್ನ ತೆಗೆದುಕೊಂಡಿದ್ರಿಂದ ಇದರಲ್ಲಿ 4 ಸ್ಪೂನ್ ಅಷ್ಟು ಆಯಿಲ್ನ ಹಾಕಿದ್ದೇನೆ. ಆಯಿಲ್ನ ಹಾಕಿದ ನಂತರ ನಾನು ಇದರಲ್ಲಿ ಬೇರೆ ಏನೂ ಕೂಡ ಹಾಕಿಲ್ಲ. ಈ ರೀತಿಯಾಗಿ ನೀರನ್ನು ಹಾಕಿ ಜಸ್ಟ್ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ರೆಡಿ ಮಾಡ್ತಾ ಇದ್ದೇನೆ. ಇದು ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿ ಆಗೋದ್ರಿಂದ ನಿಮ್ಮ ಸ್ಪಾಂಜ್ ಕೂಡ ಸರಿಯಾಗಿ ರೆಡಿ ಆಗುತ್ತೆ. ನಿಮ್ಮ ಸ್ಪಾಂಜ್ ಸರಿಯಾಗಿ ಸ್ಪಾಂಜಿಯಾಗಿ ಆಗಬೇಕಂದ್ರೆ ನೀವು ಮಾಡುವಂಥ ಬ್ಯಾಟರ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿರಬೇಕು. ಅಂದ್ರೇ ಇದು ಚೆನ್ನಾಗಿ ಸ್ಪಾಂಜಿನೆಸ್ ಆಗಿ ಈ ಸ್ಪಾಂಜ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ನಾನು ಸ್ವಲ್ಪನೇ ನೀರು ಹಾಕ್ತಾ ಈ ಬ್ಯಾಟರ್ನ ರೆಡಿ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ತಾ ನಾವು ಬ್ಯಾಟರ್ನ ರೆಡಿ ಮಾಡಬೇಕು. ಇನ್ನೂ ನೋಡಿ, ಇನ್ನೂ ಥಿಕ್ ಆಗಿದೆ, ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನಾವು ಸ್ಪಾಂಜ್ನ ರೆಡಿ ಮಾಡಬೇಕಂದ್ರೆ ಈ ರೀತಿಯಾಗಿ ಬ್ಯಾಟರ್ನ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲಿ ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕೆಲವೊಂದು ಸರ್ತಿ ಸ್ಪಾಂಜ್ ಚೆನ್ನಾಗಿ ಆಗೋದಿಲ್ಲಲ್ವಾ, ಅಂಥ ಸಮಯದಲ್ಲಿ ನೀವು ಮೊದಲನೇ ಸರ್ತಿ ಗ್ಯಾಸ್ ಮೇಲೆ ಕೂಡ ಸ್ಪಾಂಜ್ನ ಇಟ್ಟು ನೋಡಿ, ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಟು ಅದನ್ನು 40 to 45 ಮಿನಿಟ್ಸ್ಗೋಸ್ಕರ ಬೇಕಾಗಲಿಕ್ಕೆ ಬಿಡಿ. ಅಂದರೆ ಸ್ಪಾಂಜ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಇಲ್ವಾ ಅನ್ನೋದನ್ನು ನಿಮಗೂ ಕೂಡ ಗೊತ್ತಾಗುತ್ತೆ. ಅದರ ನಂತರ ನೋಡಿ, ಇಲ್ಲ ಅಂದರೆ ನೀವು ಓವನ್ನಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಲೋ ಟೆಂಪ್ರೇಚರಲ್ಲಿ ಹೆಚ್ಚಿನ ಸಮಯನ ಇಟ್ಟು ನೀವು ಬೇಕ್ ಮಾಡಿ, ಅಂದರೆ ಸ್ಪಾಂಜ್ ಕೂಡ ಚೆನ್ನಾಗಿ ಉಬ್ಬುತ್ತೆ, ಅದೇ ರೀತಿ ಚೆನ್ನಾಗಿ ಕೂಡ ಆಗುತ್ತೆ. ನೋಡಿ, ಬ್ಯಾಟರ್ ಈ ರೀತಿ ರೆಡಿ ಆಗಬೇಕು. ಅಂದರೆ ಲೇಯರ್ ಬೈ ಲೇಯರ್ ಯಾವ ರೀತಿ ಬೀಳ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಈ ರೀತಿಯಾಗಿ ಲೇಯರಲ್ಲಿ ಬೀಳ್ತಾ ಇದೆ ಅಂದರೆ ಈ ಬ್ಯಾಟರ್ ಚೆನ್ನಾಗಿ ರೆಡಿ ಆಗಿದೆ ಅಂದರ್ಥ. ನಂತರ ನೋಡಿ, ನಾನು ಇಲ್ಲಿ ಒಂದು ತವೆನ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೆ. ಈ ರೀತಿ ಪಾತ್ರೆನ ಇಟ್ಟು ಇಲ್ಲಿ ಸ್ಪಾಂಜ್ ಮಾಡಲಿಕ್ಕೆ ನಾನು ಇಟ್ಟಿದ್ದೆ. ಇದನ್ನು 45 ಮಿನಿಟ್ಸ್ಗೋಸ್ಕರ ನಾನು ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೆ. ಈ ಸ್ಪಾಂಜ್ ಕೂಡ ಚೆನ್ನಾಗಿ ರೆಡಿ ಆಗಿದೆ. ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ನೀವು ಚೆಕ್ ಮಾಡ್ಬೋದು. ನೋಡಿ, ಸ್ಪಾಂಜ್ ಕೂಡ ತುಂಬಾ ಸ್ಪಾಂಜಿಯಾಗಿ ಚೆನ್ನಾಗಿ ರೆಡಿ ಆಗಿದೆ. ನೋಡಿ, ನಾನು ಇಲ್ಲಿ ಮಿನಿಮಮ್ 1.5 ಗಂಟೆವರೆಗೂ ಇದನ್ನು ಕ್ರೀಮ್ ಬಾಟಲ್ನ ಹೊರಗಡೆ ಇಟ್ಟಿದ್ದೆ. ಇಷ್ಟು ತೆಳುವಾಗಿ ಇರಬೇಕು ಅಂದರೆ ಈ ಕ್ರೀಮ್ ಚೆನ್ನಾಗಿ ರೆಡಿ ಆಗುತ್ತೆ. ಇಷ್ಟು ತೆಳುವಾಗಿ ಮಿನಿಮಮ್ ಆದರೂ ಇರಬೇಕು. ಇದನ್ನು ಟಿಪ್ಸ್ನ ಫಾಲೋ ಮಾಡಿ, ನಿಮ್ಮ ಕ್ರೀಮ್ ಕೂಡ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ನಾನು ಇಲ್ಲಿ 1 kg ಕೇಕ್ಗೋಸ್ಕರ 350 ಗ್ರಾಮ್ ಅಷ್ಟು ಕ್ರೀಮ್ ಬಾಟಲ್ನ ತೆಗೆದುಕೊಂಡಿದ್ದೆ. ಅದರ ನಂತರ ನೋಡಿ, ಈ ರೀತಿಯಾಗಿ
5ರಿಂದ 6 ನಿಮಿಷವರೆಗೆ ಚೆನ್ನಾಗಿ ಇದನ್ನು ಬೀಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ 5ರಿಂದ 6 ನಿಮಿಷವರೆಗೂ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಇದು ಪರ್ಫೆಕ್ಟ್ ಆಗಿ ಕ್ರೀಮ್ ಕೂಡ ರೆಡಿ ಆಗುತ್ತೆ. ಇದನ್ನು ನೋಡಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿಯಾಗಿ ನಾನು ಬೀಟ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಕ್ರೀಮ್ ಕೂಡ ರೆಡಿ ಆಗುತ್ತೆ. ಕ್ರೀಮ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅನ್ನೋದನ್ನು ನೀವು ಯಾವಾಗ ತಿಳಿಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಲೇಯರ್ಸ್ಗಳು ಕಾಣ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಲೇಯರ್ಸ್ಗಳು ಕಾಣ್ತಾ ಇದೆ ಅಂದರೆ ಈ ಕ್ರೀಮ್ ಕೂಡ ಚೆನ್ನಾಗಿ ರೆಡಿ ಆಗಿದೆ ಅಂದ ಅರ್ಥ. ನೋಡಿ ಇಲ್ಲಿ ಪರ್ಫೆಕ್ಟ್ ಆಗಿ ಕ್ರೀಮ್ ಕೂಡ ರೆಡಿ ಆಗಿದೆ. ಈ ರೀತಿಯಾಗಿ ನೀವು ಮೇಲಕ್ಕೆ ಎತ್ತುವಿದ್ರೆ ಇದನ್ನ ಲೇಯರ್ಗಳು ಕಾಣ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಕಾಣಬೇಕು ಅಂದರೆ ಇದು ಪರ್ಫೆಕ್ಟ್ ಆಗಿ ಕ್ರೀಮ್ ರೆಡಿ ಆಗಿದೆ ಅಂದ ಅರ್ಥ. ಅದರ ನಂತರ ನೋಡಿ ಇಲ್ಲಿ ಡಾರ್ಕ್ ಚಾಕ್ಲೇಟ್ನ ಯಾವ ರೀತಿ ಮೆಲ್ಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಡಾರ್ಕ್ ಚಾಕ್ಲೇಟ್ನ ನಾವು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕು. ಅದರ ನಂತರ ನೋಡಿ ನಾನು ಇದಕ್ಕೆ ಸ್ವಲ್ಪನೇ ಕ್ರೀಮ್ನ ಹಾಕ್ತಾ ಇದ್ದೇನೆ. ಇಲ್ಲ ಅಂದರೆ ನೀವು ಇಲ್ಲಿ ಹಾಲನ್ನು ಕೂಡ ಹಾಕ್ಬೋದು. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ನಾವು ಈ ಬೌಲ್ನ ಇಟ್ಟು ಈ ರೀತಿಯಾಗಿ ಡಬಲ್ ಬಾಯ್ಲಿಂಗ್ ಮೆಥಡ್ನಿಂದ ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಡಾರ್ಕ್ ಚಾಕ್ಲೇಟ್ ಕೂಡ ಮೆಲ್ಟ್ ಆಗಿದೆ. ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ. ಅದರ ನಂತರ ನೋಡಿ ಇದು ಸ್ಪಾಂಜ್ ಕೂಡ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಸೈಡಲ್ಲಿ ಕೂಡ ನಾನು ಇಲ್ಲಿ ಬಟರ್ ಪೇಪರ್ ಹಾಕಿರೋದ್ರಿಂದ ಈ ಸ್ಪಾಂಜ್ ತುಂಬಾನೇ ಚೆನ್ನಾಗಿ ರೆಡಿ ಆಗಿದೆ. ಅದರ ನಂತರ ನೋಡಿ ಈ ರೀತಿಯಾಗಿ ಈಸಿಯಾಗಿ ಬಟರ್ ಪೇಪರ್ನ ತೆಗೆದು ಇದನ್ನು ನಾನು ಟರ್ನ್ ಮಾಡಿ ಇದರ 3ರಿಂದ 4 ಲೇಯರಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಸ್ಪಾಂಜ್ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅನ್ನೋದನ್ನು ನೀವು ನೋಡಬಹುದು. ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಸೈಡ್ ಕಟ್ ನಾನು ಮಾಡ್ತಾ ಇದ್ದೇನೆ. ಅದರ ನಂತರ ನೋಡಿ ಈ ರೀತಿಯಾಗಿ ಥ್ರೆಡ್ನ ಸಹಾಯದಿಂದ ಈ ಸ್ಪಾಂಜ್ನ ಲೇಯರ್ಸ್ಗಳನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ನೀವು ಸ್ಪಾಂಜ್ನ ಟರ್ನ್ ಮಾಡಿ ನೋಡಿದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಿ ಈ ಸ್ಪಾಂಜ್ ರೆಡಿ ಆಗಿದೆ ಅನ್ನೋದನ್ನು ನಿಮಗೆ ಗುರ್ತಾಗಿರಬಹುದು. ಇದನ್ನು ಮಾಡಲಿಕ್ಕೆ ಯಾವುದೇ ಕಠಿಣವಾದ ಪರಿಶ್ರಮ ಮಾಡುವ ಅವಶ್ಯಕತೆ ಇರುವುದಿಲ್ಲ. ತುಂಬಾ ಈಸಿಯಾಗಿ ಈ ಸ್ಪಾಂಜ್ನ ನೀವು ರೆಡಿ ಮಾಡಬಹುದು. ಸ್ವಲ್ಪ ಮಾಡುವಾಗ ಸ್ಟಾರ್ಟಿಂಗಲ್ಲಿ ನಿಮಗೆ ಡಿಫಿಕಲ್ಟೀಸ್ ಅನ್ನಿಸ್ಬೋದು, ಆದರೆ ನೀವು 1-2 ಸರ್ತಿ ಟ್ರೈ ಮಾಡುವುದರಿಂದ ಇದು ತುಂಬಾ ಈಸಿಯಾಗಿ ರೆಡಿ ಆಗುತ್ತೆ. ಅದರ ನಂತರ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ಥ್ರೆಡ್ನ ಸಹಾಯದಿಂದ ಈಸಿಯಾಗಿ ಇದನ್ನು ಲೇಯರ್ಸ್ಗಳ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನಾನು 4 ಲೇಯರ್ಸ್ಗಳಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಅದರ ನಂತರ ನೋಡಿ ನಾನು ಇಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೋಸ್ಕರ ನಾನು 1/2 ಕಪ್ ಅಷ್ಟು ನೀರನ್ನು ತೆಗೆದುಕೊಂಡು 1 ಕಪ್ ಅಷ್ಟು ನೀರನ್ನು ತೆಗೆದುಕೊಂಡು ಅದರಲ್ಲಿ 5ರಿಂದ 6 ಸ್ಪೂನ್ ಅಷ್ಟು ನಾನು ಶುಗರ್ನ ಹಾಕಿ ಇದನ್ನು ಮೆಲ್ಟ್ ಮಾಡ್ಕೋತಾ ಇದ್ದೇನೆ. ಇದೇ ರೀತಿಯಾಗಿ ನಾನು ಪಾರ್ಟ್ 1 ಈ ವಿಡಿಯೋನ ಶೇರ್ ಮಾಡಿದ್ದೇನೆ. ನೆಕ್ಸ್ಟ್ ವಿಡಿಯೋಲಿ ಯಾವ ರೀತಿ ಕ್ರಮ್ ಕೋಟಿಂಗ್ ಮಾಡಬೇಕು, ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಅನಿಸ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.